ಹಾಯ್ ಫ್ರೆಂಡ್ಸ್, ನಮಸ್ಕಾರ. 2 ಡೇಸಿಂದ ವಿಡಿಯೋ ಮಾಡಿಲ್ಲ, ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿಲ್ಲ. ಓಕೆ, ಅದೆಲ್ಲ ಹೆಂಗಾರಾಗಲಿ, ನಮ್ಮ ಪೋಟ್ರ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಈಗ ನಾವು ಬಾಡಿಗೆ ಹೊಡೆದಾದ್ಮೇಲೆ ಫೋನ್ಪೇ ಮಾಡಿಸ್ಕೊಳ್ತೀವಿ, ಗೂಗಲ್ ಪೇ ಮಾಡಿಸ್ಕೊಳ್ತೀವಿ. ಸ್ವಲ್ಪ ಎಚ್ಚರದಿಂದ ಇರಿ. ಏನು ಎಚ್ಚರದಿಂದ ಇರಬೇಕು, ಅದರಲ್ಲಿ ಏನೈತೆ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ, ಹುಷಾರು. ಏನಕ್ಕೆ ಅಂದರೆ ಈಗ ನಾ ಟಿ ವಿ ನ್ಯೂಸಲ್ಲಿ ನೋಡಿರೋ ಪ್ರಕಾರ ಫೋನ್ಪೇ ಮಾಡಿರೋರು, ಗೂಗಲ್ ಪೇ ಮಾಡಿರೋರಿಗೆ ಪಾಪ ಈ ಫುಟ್ಪಾತಲ್ಲಿ ಟೀ ಅಂಗಡಿ ಮಾಡೋರು, ಪಾಪ ತಳ್ಳ ಗಾಡಿ ಓನರು, ಹೋಟೆಲ್ಲು ಇಟ್ಟಿರೋರಿಗೆಲ್ಲ ಟ್ಯಾಕ್ಸ್ ಹಾಕ್ಕೊಂಡಿದ್ದಾರೆ ಈಗ ಗೌರ್ಮೆಂಟಿಂದ. ಸದ್ಯದಲ್ಲೇ ಬರ್ಬೋದು ನಮ್ಮ ಆಟೋ ಡ್ರೈವರ್ಸ್ಗೆ. ಬರೀ ನಾವು 40, 50, 30 ಪ್ಯಾಸೆಂಜರ್ ಆಟೋರ್ದಿದೆ, 250, 300 ಆ ಥರ. ಬಟ್ ನಮ್ಮದು 800, 700 ಹಂಗಿದೆ. ಹುಷಾರು. ಬಟ್ ಅಂದರೆ ವರ್ಷದಷ್ಟು ಟ್ಯಾಕ್ಸ್ ವರ್ಷದಕ್ಕೆ ಅಷ್ಟು ರೀಚ್ ಆಗಿರಲ್ಲ ಅಂದ್ಕೊಡ್ತೀವಿ. ಬಟ್ ನಿಮ್ಮ ಪರ್ಸ್ನಲ್ ಆಗಿ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ಬೋದು. ಹುಷಾರು, ಸ್ವಲ್ಪ ಅವಾಯ್ಡ್ ಮಾಡಿ, ಕ್ಯಾಶ್ ಆ್ಯಂಡ್ ಕ್ಯಾರಿಲಿ ಮಾಡಿ. ಅದು ಬಿಟ್ಟರೆ ನಮ್ಮ ಇವತ್ತು ಯಾರೋ ಒಬ್ಬರು ಸಿಕ್ಕಿದ್ರು, ಅರುಣ್ ಕುಮಾರ್ ಅಂತ, ಆಟೋ ಡ್ರೈವರೇ. ಅವ್ರಿಗೆ ಟ್ಯಾಕ್ಸ್ ಬಂದಿದೆ, ಟ್ಯಾಕ್ಸ್ ಕಟ್ಟಬೇಕಂತೆ. ಅವರು ಹೆಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ, ಪೋಟರ್ದು ಎಲ್ಲ ಸೇರಿ ಅವ್ರ ಪರ್ಸ್ನಲ್ ಒಂದು ಸ್ವಲ್ಪ ಇದೆ, ಪೋಟರ್ದು ಅಂತ ಒಂದು ಸ್ವಲ್ಪ ಇದೆ. ಬಟ್ ನನಗೆ ಅದೇ ಆಶ್ಚರ್ಯ, ಯಾವ ಲೆಕ್ಕದಲ್ಲಿ ಹಾಕಿದ್ದಾರೆ ಅಂದರೆ ಅಲ್ಲಿಗೆ ವರ್ಷಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಆಗಬೇಕು, ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿ ಅಷ್ಟು ಟಾರ್ಗೆಟ್ ಎಷ್ಟು ವರ್ಷದೊಳಗಡೆ, ಎಷ್ಟು ಅಮೌಂಟ್ ಆದರೆ ಟ್ಯಾಕ್ಸ್ ಅದ್ರ ಮೇಲೆ ಅಮೌಂಟ್ ಕಟ್ಟಬೇಕು ಟ್ಯಾಕ್ಸ್ ಅಂತ ನಮ್ಗೆ ಗೊತ್ತಾಗ್ತಲ್ಲ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ. ಪಾಪ ಅವನು ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದಾನೆ. ಏನು ದುಡಿಯೋದಣ್ಣ, ಈ ದುಡಿಯೋದಲ್ಲಿ ಈ ಥರ ಕಳಿಸೋನೆ. ನಾವು ಅದನ್ನೇ ಮಾತಾಡಿದೆ ಮಧ್ಯಾಹ್ನ BTM ಲೆವೆಲ್ಗೆ ಹೋಗಿದ್ದೆ ಆಗ. ಬಟ್ ಆದರೆ ಅವನು ನೋಡ್ತಾರೆ ಸ್ಟೈಲ್ ನನಗೆ ಯಾಕೋ ಇದಾಗ್ತಾ ಇದೆ, ಯಾಕೆ ಇಷ್ಟೊಂದು ನಮಗೂ ಆಮೇಲೆ ಅಣ್ಣ ನಿಮಗೂ ಬರ್ಬೋದು ಅಂತ ನಾವಾಗ ನನಗೆ ಗಾಬರಿ ಆಯಿತು. ಇದೇ ಹಿಂಗೆ ಮಾಡ್ತಾ ಇದಾರ ಅಂತ. ಯಾಕೆ ಸರ್ ಇದು, ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಸರ್? ನಮ್ಮ 3 ವೀಲರ್ ಗಾಡಿ ಓಡಿಸ್ಕೊಂಡು ನಾವೇ ಈ ಥರ ರೋಡ್ ಸುತ್ಕೊಂಡು ಬಾಡಿಗೆ ಹೊಡಿತಾ ಇರೋದು, ನಮ್ಮ ಬಾಡಿಗೆ ಹೊಡಿತಾ ಇದ್ದೀವಿ. ಬಟ್ ನಮಗಿಂತ ಪಾಪ ಫುಟ್ಪಾತಲ್ಲಿ ನಿಂತ್ಕೊಂಡು ಪಾಪ ಯಾರವರು ಹೋಟ್ಲು ಇಟ್ಕೊಂಡು ಪಾಪ ತಳ್ಳ ಗಾಡೀಲಿ ಹೋಟ್ಲುಗಳು ಅವ್ರಿಗೆ ಟ್ಯಾಕ್ಸ್ ಬೀಳ್ತಾ ಇದೆ ಅಂದರೆ ಇನ್ನು ನಮಗೆ ಬೀಳದೇ ಇರುತ್ತಾ? ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ನಮ್ಮ 3 ವೀಲರ್ಸ್ ಆಟೋದ ಫ್ರೆಂಡ್ಸ್ಗೆಲ್ಲ ಸೇರಿ ಹೇಳ್ತಾರೆ ಅವರು. ಸ್ವಲ್ಪ ಯೋಚನೆ ಮಾಡಿ, ಹುಷಾರಾಗಿರಿ. ಆಲ್ಮೋಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾರಿಲೇ ಮಾಡಿ ಅಮೌಂಟ್ನ. ಈಗ ಮತ್ತೆ ಇದೊಂದು ಪ್ರಾಬ್ಲಮ್ ಶುರು ಆಯಿತು ನೋಡ್ರಿ. ಈಗ ಪಾಪ ಆಟೋದವ್ರದ್ದು ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಆಗ್ತಾ ಇದ್ದಂಗೆ ಈಗ ಇದೊಂದು ಸ್ಟಾರ್ ಆಯಿತು. ಈಗ ನಮಗೆಲ್ಲರಿಗೂ ಸ್ಟಾರ್ಟ್ ಇದು, ನಿಮ್ಮೊಬ್ರಿಗೆ ಅಲ್ಲ, ಪ್ಯಾಸೆಂಜರ್ ಆಟೋದವ್ರು ಒಬ್ರಿಗೆ ಅಲ್ಲ, ನಮಗೂ ಸಹ ಆಲ್ಮೋಸ್ಟ್ ಎಲ್ಲರಿಗೂ. ಈಗ ತಳ್ಳಗಾಡಿಯಿಂದ ಹಿಡಿದು ಅಕ್ಕಪಕ್ಕ ಅಂಗಡಿ, ಹೋಟೆಲ್ಲು, ನಮ್ಮದು ಹೆವಿ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್ ಮಾತ್ರ. ಅದು ಬಿಟ್ಟರೆ ಈಗ ಪೋಟ್ರಲ್ಲಿ ನೋಡಿದ್ರೆ ಮತ್ತೆ ಬಾಡಿಗೆಗಳು ಕೊಡಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ನೋಡಿ, 20% ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ನ ಚೆಕ್ ಮಾಡಿ ತೊಗೋಬೇಕಾರೆ ಎಷ್ಟು % ಕಟ್ಟಾಗ್ತಾಯಿದೆ ಅಂತ. ಅವರಲ್ಲಿ ಚೆಕ್ ಮಾಡಿದೆ, ಬೆಳಿಗ್ಗೆ ಸಿಕ್ಕಿದ್ರು ಅಂತ ಹೇಳಿದೆ ನಿಮ್ಗೆ, ಅರುಣ್ ಅಂತ. ಅವ್ರ ID ನಾನು ನೋಡ್ಕೋಬೇಕಾಯ್ತು, ಸ್ಕ್ರೀನ್ಶಾಟ್ ತೊಗೋಬೇಕಾಯ್ತು, ತೊಗೊಳ್ಳಿಲ್ಲ. ಅವ್ರದ್ರಲ್ಲಿ 21%, 22% ಬರ್ತಾ ಇದೆ. ಅವ್ನು ಟ್ಯಾಲಿ ಮಾಡಿರೋ ಪ್ರಕಾರ. ಹಣ ನೀವು ನನಗೆ ಗೊತ್ತಿರಲಿಲ್ಲ, ಚೆಕ್ ಮಾಡಿರಿ ಅಣ್ಣ, ಒಂದೊಂದು ಸಲ ಮಧ್ಯದಲ್ಲೇ ಆ ಥರ ಮಾಡ್ತಾರೆ ಅಂತ. ನೋಡಿ, ಸ್ವಲ್ಪ ಗಮನ ಹರಿಸಿ ಫ್ರೆಂಡ್ಸ್ ಮಾತ್ರ. ಬೆಳಗ್ಗೆಯಿಂದ ಹೊಡೆದಿರೋದು ಒಂದು ಬಾಡಿಗೆ, ಬಟ್ ಬಾಡಿಗೆ ಮಾತ್ರ ಕರೆಕ್ಟಾಗಿ ಬರ್ತಾಯಿಲ್ಲ ನಮಗೆ. ನಾವೆಲ್ಲೋ ಇದ್ರೆ ಅವನೆಲ್ಲೋ ಕೊಡ್ತಾ ಇದ್ದಾನೆ. ಕಷ್ಟಪಟ್ಟು ಬರ್ತೀವಿ, ಎಲ್ಲಿ ಬೇಕಾದ್ರೆ ಹೋಗ್ಬೇಕು ಅಂತ. ಬಟ್ ಪಿಕಪ್ ಅವನು ಆ ಥರ ಕೊಟ್ಟರೆ ಎಲ್ಲೂ ಹೋಗೋಣ ಹೇಳಿ? ನಾವು ಸ್ವಲ್ಪ ಅನುಸರಿಸ್ಕೋಬೇಕು ತಾನೆ. ಅವನು ಅನುಸರಿಸ್ಕೊಂಡು ಕೊಡ್ತಾಯಿಲ್ಲ ಬಾಡಿಗೆ ನಮ್ಗೆ ಕರೆಕ್ಟಾಗಿ. ಒಟ್ನಲ್ಲಿ ಅವ್ನು ಕೊಟ್ಟಿದ್ದು ಹೊಡಿಬೇಕು. ಹೌದು, ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಾಯಿದೆ ಫ್ರೆಂಡ್. ಇನ್ಮೇಲೆ ಡೈಲಿ ಎಷ್ಟೆಷ್ಟು ಹೊಡಿತೀವಿ, ಎಷ್ಟೆಷ್ಟು ಮಾಡ್ತೀವಿ, ಎಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಪ್ಡೇಟ್ ಮಾಡಿ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಮಾತ್ರ. ಅದಾದಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ RTO. ಹುಷಾರಾಗಿರಿ. ಪೊಲೀಸ್ ಎಲ್ಲನಲ್ಲಿ ಕೈ ಇಡ್ತಾಯಿದ್ದಾರೆ. ನಮ್ಮ ಡ್ರೈವರ್ಗಳು, ಪೋಟ್ರ್ ಡ್ರೈವರ್ ಕಾಕಿ ಫುಲ್ಲಲ್ಲಿರಿ, ಕಾಕಿ ಶರ್ಟ್, ಕಾಕಿ ಪ್ಯಾಂಟ್ ಫುಲ್ಲಲ್ಲಿರಿ. ಒಬ್ಬ ಶರ್ಟ್ ಹಾಕ್ಕೊಂಡು ಒಬ್ಬ ಮೇಲೆ ಪ್ಯಾಂಟ್ ಹಾಕೊಳ್ಳೋದು ದಯವಿಟ್ಟು ಮಾಡಬೇಡಿ. ಫೈನ್ ಕಟ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನಾವು ನಡೀತಾ ಇರೋ ಪುಟ್ಕೋಸಿ ನಾವು 500,000 ಹೊಡಿತಾ ಇರೋದಕ್ಕೆ ಯಾವುದಕ್ಕೂ ಸಾಲ್ತಲ್ಲ ಇದರಲ್ಲಿ. ಅದರಲ್ಲಿ ಅವ್ನಿಗೆ 20% ಕೊಟ್ಕೊಂಡು ಏನು ಜೀವನ ಮಾಡೋದು ಅಂತ ಗೊತ್ತಾಗ್ತಲ್ಲ ಫ್ರೆಂಡ್ ಮಾತ್ರ. ಓಕೆ ಫ್ರೆಂಡ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್.